ನೋಡಿ ಮನೆ ಮನೆಯಲ್ಲಿ ಇದ್ದಂಥವರು ವಯಸ್ಸಾಗಿರುವಂಥವರು ಅಂಗವಿಕಲರು ಅವರೆಲ್ಲ ಬಂದು ಮತ ಚಲಾಯಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ದೂರದ ದೇಶದಿಂದ ಬಂದು ಕೂಡ ಮತ ಚಲಾಯಿಸ್ತಾ ಇದ್ದಾರೆ. ಇದು ಭಾಳ ಗಮನಿಸಬೇಕಾದಂಥ ಸಂಗತಿ. ನಾವೀಗ ಏನು ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಈಕೆ ಅಮೆರಿಕದ ಯುವತಿ. ಅಮೆರಿಕದಿಂದ ಬಂದು ಶಿಗ್ಗಾವಿ ಕ್ಷೇತ್ರದಲ್ಲಿ ಇವರು ಮತದಾನ ಮಾಡ್ತಾ ಇದ್ದಾರೆ. ನೋಡಿ, ತಮ್ಮ ತಾಯಿ ಜೊತೆ ಬಂದು ಮತದಾನ ಮಾಡ್ತಾ ಇದ್ದಾರೆ. ಇದು ಒಂದು ಲೆಕ್ಕದಲ್ಲಿ ಪ್ರೇರಣೆ ಇವೆಲ್ಲವೂ ಕೂಡ. ಯಾಕೆಂದರೆ ನಾವು ಮನೆಯಲ್ಲಿದ್ದಂಥವರೇ ಹೋಗಲ್ಲ. ಅದರಲ್ಲೂ ಬಿಡಿ ಈ ಬೆಂಗಳೂರಿನ ಜನಗಳೆಲ್ಲ ಅದೊಂದು ದೊಡ್ಡ ಮನೋಭಾವನೆ ಇದೆ. ಪ್ರತಿ ಬಾರಿ ಟೀಕೆಗೊಳಗಾಗತ್ತೆ. ಅಂಥದ್ರಲ್ಲಿ ಈ ಯುವತಿ ಅಲ್ಲಿಂದ ಬಂದು ಮತದಾನ ಮಾಡಿರುವಂಥದ್ದು ಇದೆಯಲ್ಲ, ಒಂದು ದೊಡ್ಡ ಕೆಲಸ. ಬನ್ನಿ, ನಮ್ಮ ಪ್ರತಿನಿಧಿ ಅವ್ರ ಜೊತೆ ಮಾತಾಡಿದ್ದಾರೆ. ಏನು ಹೇಳ್ತಾರೆ ನೋಡೋಣ. ತಮಗೆ ಸಿಕ್ಕ ಹಕ್ಕನ್ನು ನಾವು ಚಲಾಯಿಸಲೇಬೇಕು ಅಂತ ಹೇಳಿ USA ಇಂದ ಒಬ್ಬರು ಮಹಿಳೆಯರು ಮತದಾನ ಮಾಡಲಿಕ್ಕೆ ಬಂದಿದ್ದಾರೆ. ಅವರು ನಮ್ಮ ಜೊತೆಗಿದ್ದಾರೆ. ಅನುಷಾ ಅಂತೇಳಿ. ಮೇಡಮ್, USA ಇಂದ ಬಂದಿದ್ದೀರಾ, ಮತದಾನ ಮಾಡಿದ್ರೆ ಈ ಹಕ್ಕನ್ನು ಕಳ್ಕೋಬಾರ್ದು ಅಂತೇಳಿ ಯುವಕರಿಗೆ ಯಾವ ರೀತಿ ಹೇಳ್ತೀರಿ? ಹೌದು ಸರ್, ನಾನೊಬ್ಬ ಲಾ ಸ್ಟೂಡೆಂಟ್ ಆಗಿ ಕಡ್ಡಾಯ ಮತದಾನ ಪ್ರತಿಯೊಬ್ಬರಿಗೂ ಆಗಲೇಬೇಕು ಅಂತ ನಾನು ನಂಬ್ತೀನಿ. ಒಬ್ಬ ಜವಾಬ್ದಾರಿಯುತ ನಾಯಕನನ್ನು ಆರಿಸ್ತಿರೋದು ನಮ್ಮೆಲ್ಲರ ಹಕ್ಕು ಕೂಡ ಹೌದು. ಸೊ ಅದಕ್ಕಾಗಿ ನಾವೆಲ್ಲೇ ಇದ್ರೂ ಬಂದು ಮತದಾನ ಮಾಡಲೇಬೇಕು ಅನ್ನೋದು ನನ್ನ ಸ್ವಂತ ಅನಿಸಿಕೆ, ಅಭಿಪ್ರಾಯ ಕೂಡ ಹೌದು. ಸೊ ಅದಕ್ಕೆ ನಾನು ಮತ ಚಲಾಯಿಸಕ್ಕೆ ಬಂದಿದ್ದೀನಿ. ಎಷ್ಟೋ ಏನು ಯುವಕರು ಇರ್ತಾರೆ, ರಜೆ ಸಿಕ್ಕಿರುತ್ತೆ. ಅವ್ರು ರಜೆ ಅಂದರೆ ಚುನಾವಣೆ ಇರೋದ್ರಿಂದ ರಜೆ ಕೊಟ್ಟಿರ್ತಾರೆ. ಎಲ್ಲಿ ಒಟ್ಟು ಮಾಡೋದಪ್ಪ, ಎಲ್ಲರ ಟ್ರಿಪ್ಪಿಗೆ ಹೋಗೋಣ ಅಂತ ಇರ್ತಾರೆ. ಅವ್ರಿಗೇನು ಹೇಳಕ್ಕೆ ಇಷ್ಟಪಡ್ತಾರೆ? ಖಂಡಿತವಾಗ್ಲೂ ಅದು ಮಾಡಬೇಡಿ. ಯಾಕಂದರೆ ಒಂದೊಂದು ಓಟು ತುಂಬ ಪ್ರಾಮುಖ್ಯತೆಯನ್ನು ಪಡೆದಿರುತ್ತೆ. ಸೊ ನಾವೆಲ್ಲರೂ ಬಂದು ಎಲ್ಲರೂ ವೋಟ್ ಮಾಡಿ ಒಬ್ಬ ನಾಯಕನನ್ನು ಆರಿಸಿ ತರೋದ್ರಿಂದ ಅದು ನಮಗೆ ಲಾಭ ಅಂತ ಹೇಳ್ಬೋದು. ನಾವು ಮತ ಚಲಾಯಿಸಿದ ಮೇಲೇ ನಮ್ಗೆ ಹಕ್ಕಿರುತ್ತೆ ನಾವು ಇದನ್ನ ಯಾಕೆ ಮಾಡಿಲ್ಲ ಅಂತ ಕೇಳೋಕ್ಕೆ. ಮತ ಚಲಾಯಿಸ್ದಿರ ಬಂದು ನಮಗಿದು ಇದನ್ನ ಯಾಕೆ ಮಾಡಿಲ್ಲ ನೀವು ಅಂತ ಕೇಳೋ ಹಕ್ಕನ್ನ ನೀವು ಕಳ್ಕೊಂಡ್ಬಿಡ್ತೀರಾ. ಅದಕ್ಕೆ ದಯವಿಟ್ಟು ಒಂದು 10 ನಿಮಿಷನೂ 15 ನಿಮಿಷನೂ ಆಗಲ್ಲ, ದಯವಿಟ್ಟು ಬಂದು ಮತ ಚಲಾವಣೆ ಮಾಡಿ. ಕಡ್ಡಾಯವಾಗಿ ಮತ ಚಲಾವಣೆ ಮಾಡಲೇಬೇಕು, ದಯವಿಟ್ಟು ಮಾಡಿ. USA ಎಷ್ಟು ವರ್ಷದಿಂದ ಇದ್ದೀರಿ ಮೇಡಮ್? ಸೊ ನಾನಿದು 7 ವರ್ಷದಿಂದ ಇದ್ದೀನಿ ಅಲ್ಲಿ. 7 ವರ್ಷದಿಂದ ಮೊದಲನೇ ಸಾರಿ USA ಇಂದ ಬಂದು ಓಟ್ ಹಾಕ್ತಾರೆ. ಹೌದು. ಅದು ಆ್ಯಕ್ಚುಲಿ ನಾನು ಇಂಡಿಯಾಗೆ ಬಂದಾಗಲೇ ಎಲೆಕ್ಷನ್ ಬಂದಿರೋದು. ಅದು ಸಿಕ್ಕಾಪಟ್ಟೆ ಖುಷಿಯಾಗಿದೆ ನನಗೆ. ಅದಕ್ಕೆ ನಾನು ಬೇರೆ ಸ್ಟೇಟಲ್ಲಿ ಇರ್ತೀನಿ, ಅಲ್ಲಿಂದ ವೋಟ್ ಮಾಡೋಣ ಅಂತ ಬಂದೆ. ಕ್ಯಾಮ್ರಾ ಪರ್ಸನ್ ಫಕೀರ್ಗೌಡ ಜೊತೆ ಅಣ್ಣಪ್ಪ ಬಾರ್ಕಿ, TV9 ಹಾವೇರಿ. ಇದು ಆ ಯುವತಿ ಹೇಳಿದಂಥ ಮಾತು. ಎಲ್ಲರೂ ಕೂಡ ಕಡ್ಡಾಯವಾಗಿ ಮತ ಚಲಾಯಿಸಬೇಕು, ಆ ಕಾನೂನು ಬರಬೇಕು ಅನ್ನುವಂಥ ಮಾತು. ನಮ್ಮ ದೇಶಕ್ಕೆ ಖಂಡಿತವಾಗಲೂ ಇದರ ಅಗತ್ಯ ಇದೆ. ನಿಜಕ್ಕೂ ಅವ್ರನ್ನ ಅಭಿನಂದಿಸಬೇಕು. ಬೇರೆ ಬೇರೆ ಅಂದರೆ ಬೇರೆ ಕಡೆ ಕ್ಷೇತ್ರ ಅಂದರೆ ಶಿಗ್ಗಾವಿ ಕ್ಷೇತ್ರದ ವಿವರಗಳು ಏನೇನು, ಜೊತೆಗೇನು ಅಂದರೆ ಚನ್ನಪಟ್ಟಣದಲ್ಲೇ ಬಹಳಷ್ಟು ರಾಜಕೀಯ ಲೆಕ್ಕಾಚಾರಗಳು ನಡೀತಾ ಇವೆ. ಇದೆಲ್ಲದರ ಜೊತೆಗೆ ಇಬ್ಬರು ನಾಯಕರು ಆಡಿದಂಥ ಮಾತುಗಳಿದಾವಲ್ಲ, ಅದು ಒಬ್ಬ ಖಾದ್ರಿ ಆಡಿದಂಥ ಮಾತು, ಇನ್ನೊಂದು ಜಮೀರ್ ಅಹಮದ್ ಖಾನ್ ಇಲ್ಲಿ ಮಾತಾಡಿದಂಥ ಮಾತು. ಅದರ ಪರಿಣಾಮ ಏನಾಗುತ್ತೆ ನಾವು ನಿಮಗೆ ವಿವರಣೆ ಕೊಡ್ತೀವಿ.